ಮಕರ ರಾಶಿಯವರ ಜೀವನ ಸಂಗಾತಿ ಹೇಗಿರ್ತಾರೆ ನೋಡಿ. ಯಾವಾಗಲೂ ಕೂಡ ಒಂದು ವ್ಯಕ್ತಿಯ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನಾವು ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದ್ರೆ ಪ್ರಥಮವಾಗಿ ಜೀವನ ಸಂಗಾತಿ ಜಾತಕವನ್ನೇ ನೋಡ್ಬೇಕು. ಎರಡನೇದಾಗಿ ಬಂದು ರಾಶಿಯಿಂದ, ಲಗ್ನದಿಂದ, ಉಪಪಾದ ಲಗ್ನದಿಂದ, ಧಾರಾಕಾರಕನಿಂದ, ಶುಕ್ರನಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಡಿಸೈಡ್ ಆಗ್ತಾರೆ. ಇಷ್ಟು ಕ್ವಾಲಿಟೀಸ್ ಅವರಲ್ಲಿ ಇರುತ್ತೆ. ಒಬ್ಬ ಅಸ್ಟ್ರಾಲಜರ್ ಇಷ್ಟು ಗ್ರಹಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನ ಪ್ಲೇಸ್ಮೆಂಟ್ ಗಳನ್ನೆಲ್ಲ ನೋಡ್ಬೇಕಾಗತ್ತೆ. ಬಟ್ ನಾನು ಇನ್ ಜನರಲ್ ಆಗಿ ರಾಶಿಯಿಂದ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಇದರಿಂದ ಒಂದು 25% ಆದ್ರೂ ನಿಮ್ ಲೈಫ್ ಪಾರ್ಟ್ನರ್ ಅಲ್ಲಿ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಸೊ ಕೆಲವರಿಗೆ ಕ್ಯೂರಿಯಾಸಿಟಿ ಇರೋದ್ರಿಂದ ಮಕರ ರಾಶಿಯಿಂದ ಸಪ್ತಮಾಧಿಪತಿ ಆಗಿರುವಂತ ಚಂದ್ರ ಗ್ರಹ ಆಗಿರೋದ್ರಿಂದ ಬಹಳ ಲಕ್ಷಣವಾಗಿರುವಂತವ್ರು, ಸುಂದರವಾಗಿರುವಂತವ್ರು. ಸೌಂದರ್ಯ ಅನ್ನುವಂಥದ್ದು ಬಹಳ ವೈಯಕ್ತಿಕ. ಒಬ್ಬರು ಚೆನ್ನಾಗಿದ್ದಂಥವ್ರು ಇನ್ನೊಬ್ರು ಚೆನ್ನಾಗಿ ಕಾಣಿಸದೇ ಇರ್ಬೋದು. ಇನ್ ಜನರಲ್ ಆಗಿ ಬಹಳ ಲಕ್ಷಣವಾಗಿರುವಂತವ್ರು, ಸಾಧು ಸ್ವಭಾವದವರು, ಎಮೋಷನಲ್ ವ್ಯಕ್ತಿಗಳು. ಅಟ್ ದ ಸೇಮ್ ಟೈಮ್ ಬಂದು ಸಪ್ತಮಾಧಿಪತಿ ಯಾವ ನಕ್ಷತ್ರದಲ್ಲಿದ್ದಾನೆ ಅಂತೇಳಿ ನಾವು ನೋಡ್ಬೇಕಾಗತ್ತೆ. ನಕ್ಷತ್ರದ ಆಧಾರದ ಮೇಲೆ ಕೂಡ ಕ್ಯಾರೆಕ್ಟರ್ ಡಿಸೈಡ್ ಆಗುತ್ತೆ. ಬಟ್ ಇಲ್ಲಿ ನಾವು ಅದನ್ನ ಅಷ್ಟು ಡೀಟೇಲ್ ಆಗಿ ಹೋಗೋದೇನೋ ಬೇಡ. ಸೊ ಇಷ್ಟು ಕ್ವಾಲಿಟೀಸ್ ಅವರಿಗೆ ಬಂದ ನಂತರ ಸೌಮ್ಯ ಸ್ವಭಾವದವರು, ಬಹಳ ಎಮೋಷನಲ್, ಅತಿಯಾಗಿ ಯೋಚನೆ ಮಾಡುವಂತವ್ರು, ಸಣ್ಣ ಪುಟ್ಟ ವಿಚಾರಗಳಿಗೆ ಅತಿಯಾಗಿ ತಲೆ ಕೆಡಿಸ್ಕೊಳ್ಳುವಂತವ್ರು, ಯಾವಾಗ್ಲೂ ಒಂದು ಆತಂಕದಲ್ಲಿ, ಟೆನ್ಷನ್ ಅಲ್ಲಿ ಇರುವಂತವ್ರು ಸಿಗುವಂತ ಸಾಧ್ಯತೆ. ಎಗೇನ್ ನಿಮ್ಮ ಲೈಫ್ ಪಾರ್ಟ್ನರ್ನ ಹಸ್ತವನ್ನ ನೋಡಿ. ಅದು ಗಂಡಾಗ್ಲಿ ಹೆಣ್ಣಾಗ್ಲಿ ಬಲಗೈನೇ ನೋಡ್ಬೇಕು. ಯಾಕೆ ಅಂತ ಹೇಳ್ತೀನಿ. ಯಾಕೆಂದ್ರೆ ಹಸ್ತ ಸಾಮುದ್ರಿಕೆಯಲ್ಲಿ ಹೆಣ್ಣು ಮಕ್ಕಳಿಗೆ ಲೆಫ್ಟ್ ಹ್ಯಾಂಡ್, ಗಂಡು ಮಕ್ಕಳಿಗೆ ರೈಟ್ ಹ್ಯಾಂಡ್ ಅಂತಾರೆ. ಆ ತರ ಪದ್ಧತಿಗಳಿಲ್ಲ. ಡಾಮಿನೆಂಟ್ ಹ್ಯಾಂಡ್ ಯಾವ್ದಿದೆ ಅದನ್ನೇ ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಲೆಫ್ಟ್ ಹ್ಯಾಂಡ್ ಆದ್ರೆ ಲೆಫ್ಟ್ ಹ್ಯಾಂಡ್ ನೋಡ್ಬೇಕು. ವಿಪರೀತವಾಗಿರೋ ಕಾಟು ಚಿತ್ತರ ರೀತಿಯ ರೇಖೆಗಳು ವಿಪರೀತವಾಗಿದ್ದರೆ, ನೀವು ಮಕರ ರಾಶಿಯವರಾಗಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ನ ಹ್ಯಾಂಡಲ್ ಆ ತರ ಲೈನ್ಸ್ ಇದ್ರೆ ಓವರ್ ಥಿಂಕಿಂಗ್, ಆಂಗ್ಸೈಟಿ ಇಶ್ಯೂಸ್ ಇರುತ್ತೆ. ವಿಪರೀತವಾಗಿ ಭಯ ಪಡ್ತಾರೆ. ಜೀವನದ ಎಲ್ಲಾ ವಿಚಾರಗಳ ಬಗ್ಗೆ ಭಯ ಪಡುವುದು, ಆತಂಕ ಪಡುವಂತಹ ವಿಚಿತ್ರವಾಗಿರುವಂತಹ ಭಯಗಳು ಅವರಲ್ಲಿ ಇರುತ್ತೆ. ಈ ಒಂದು ಮಕರ ರಾಶಿಯವರ ಜೀವನ ಸಂಗತಿ ಬಂದು ಫುಡ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತವ್ರು, ಕೃಷಿ ಮಾಡುವಂತವ್ರು, ವ್ಯಾಪಾರ ಮಾಡುವಂತವ್ರು, ಮ್ಯಾಕ್ಸಿಮಮ್ ಟೈಮ್ ಬಂದು ಮ್ಯೂಸಿಕಲ್ ಫೀಲ್ಡ್ ಅಲ್ಲಿ ಇರುವಂತವ್ರು, ಕಲೆ, ನೃತ್ಯ, ಸಂಗೀತ, ಸಾಹಿತ್ಯ ಈ ತರ ಒಂದು ಕಲೆಗಳಲ್ಲಿ ತೊಡಸ್ಕೊಂಡಿರುವಂತವ್ರು ಜೀವನ ಸಂಗತಿಯಾಗಿ ಬರ್ಬೋದು. ಇವರಿಗೆ ಡ್ರೆಸ್ಸಿಂಗ್ ಸೆನ್ಸ್ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಬಹಳ ಒಂದು ಲೈಫ್ ಸ್ಟೈಲಿಶ್ ಆಗಿರ್ತಾರೆ ಇವರ ಜೀವನ ಸಂಗತಿ. ಅಂದ್ರೆ ಪ್ರಸ್ತುತ ಪ್ರಪಂಚಕ್ಕೆ ಒಂದು ಮಾಡರ್ನ್ ಅಂತ ನಾವೇನ್ ಕರಿತೀವಿ, ಆ ಮಾಡರ್ನ್ ಆಗಿ ಇರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಬಟ್ಟೆಗಳಲ್ಲಿ, ಮನೆ ಇಂಟೀರಿಯರ್ಸ್ಗಳಲ್ಲಿ ತುಂಬಾ ಅಪ್ಡೇಟ್ ಆಗ್ತಾ ಇರ್ತಾರೆ. ಎಲ್ಲ ತಿಳ್ಕೊಂತ ಇರ್ತಾರೆ, ಹೊಸದನ್ನ ಮಾಡ್ತಾ ಇರ್ತಾರೆ. ಒಂದು ವಸ್ತುವನ್ನ ಒಂದು ಕಡೆ ಇಟ್ರೆ ಆ ವಸ್ತುನ ತಗೊಂಡೋಗಿ ಇನ್ನೊಂದು ಕಡೆ ಇಡುವಂಥದ್ದು, ಪದೇ ಪದೇ ಬೀರುವಿನ ತಿರುಗಿಸೋದು, ಈ ತರ ಜೀವನದ ಏನೇನು ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಹೊರಗಡೆ ಜನಗಳ ಜೊತೆ ಸೇರುವಂತಹ ಸಮಾರಂಭಗಳಿಗೆ ಹೋಗೋದು, ಎಕ್ಸ್ಟರ್ನಲ್ ಆಕ್ಟಿವಿಟೀಸ್, ಹಂಗೆ ಎಕ್ಸ್ಟ್ರಾ ವರ್ಡ್ಸ್ ಅಂತ ನಾವೇನ್ ಹೇಳ್ತೀವಿ, ಬಹಿರ್ಮುಖಿ ಅಂತೇಳಿ, ಈ ತರ ವ್ಯಕ್ತಿತ್ವದ ಲಕ್ಷಣಗಳು ಮಕರ ರಾಶಿಯಲ್ಲಿ ಜನಿಸಿದಂಥವ್ರು ಇರುತ್ತೆ. ಬಟ್ ಮಕರ ರಾಶಿಯವರು ಯೂಶುವಲ್ ಆಗಿ ತುಂಬಾ ಸೈಲೆಂಟ್ ಆಗಿರುವಂತವ್ರು, ರಿಸರ್ವ್ಡ್ ಆಗಿರುವಂತವ್ರು, ಪರ್ಫೆಕ್ಷನಿಸ್ಟ್ಗಳಾಗಿ ಕಡಿಮೆ ಮಾತನಾಡುವಂತವ್ರು. ಇವ್ರಿಗೆ ತದ್ವಿರುದ್ಧವಾಗಿ ಇವ್ರ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಆಮೇಲೆ ಮಕರ ರಾಶಿಯವರ ಜೀವನ ಸಂಗಾತಿ ಇವ್ರದ್ದು ಒಂದು ಕಾಂಬಿನೇಷನ್ ಬಹಳ ಚೆನ್ನಾಗಿರುತ್ತೆ. ಬಟ್ ಶನಿಗೂ ಮತ್ತೆ ಚಂದ್ರನಿಗೆ ಶತ್ರುತ್ವ ಇದೆ. ಹಾಗೆ ನೋಡಿದಾಗ ಗಂಡ ಹೆಂಡತಿ ಮಧ್ಯೆ ಬಹಳಷ್ಟು ಕಿರಿಕಿರಿಗಳು ಉಂಟಾಗ್ಬೋದು. ಸಪ್ತಮದಲ್ಲಿ ಕುಜಗ್ರಹ ಇದ್ರೆ, ಯಾಕೆ ಸಪ್ತಮದಲ್ಲಿ ಕುಜಗ್ರಹ ನೀಚನಾಗ್ತಾನೆ. ಇಂಥ ಟೈಮ್ ಪೀರಿಯಡ್ ಎಲ್ಲ ಮ್ಯಾರಿಟಲ್ ಲೈಫಲ್ಲಿ ಕಿರಿಕಿರಿ, ಜಗಳಗಳು ಹೆಚ್ಚಾಗ್ಬೋದು. ಸೊ ಮ್ಯಾಚ್ ಮೇಕಿಂಗ್ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಮಾತಾಡೋಣ. ಮ್ಯಾಚ್ ಮೇಕಿಂಗ್ ಯಾವ ತರ ಮಾಡಬೇಕು ಅಂತ. ಅದು ಗಣಕೊಟ್ಟ ಸಾಲಾವಳಿಯಲ್ಲಿ 36ಕ್ಕೆ 31 ಅಲ್ಲ, ಸೈಂಟಿಫಿಕ್ ಆಗಿ ಮಾಡಬೇಕು. ಬಹಳಷ್ಟು ಜ್ಯೋತಿಷರುಗಳು ಈ ನಂಬರ್ ಅಲ್ಲಿ ಹುಟ್ಟಿದ್ರೆ ಆ ನಂಬರ್ನ ಮದುವೆ ಆಗಿ, ಆ ನಂಬರ್ ಹುಟ್ಟಿದ್ರೆ ಈ ನಂಬರ್ ಮದುವೆ ಆಗಿ ಅಂತ ಹೇಳೋದು, ಇವೆಲ್ಲ ಬಹಳ ಒಂದು ಬಾಲಿಶವಾಗಿ ಹೇಳ್ತಾ ಇದ್ದಾರೆ. ಜ್ಯೋತಿಷ್ಯ ಅನ್ನುವಂಥದ್ದು ಅಷ್ಟು ಸಿಂಪಲ್ ಆಗಿಲ್ಲ. ಸೊ ಇಷ್ಟು ವಿಚಾರಗಳು ಮಕರ ರಾಶಿಗೆ ಸಂಬಂಧಿಸಿದ್ದು.